ಬಸ್ ದುರಂತದಲ್ಲಿ ಒಬ್ಬೊಬ್ಬರದು ಹಿನ್ನೆಲೆ ಕೂಡ ಕಣ್ಣೀರು ತರಿಸೋ ರೀತಿ ಇದೆ. ಯಾರ್ದೋ ಕನಸು ಎಲ್ಲವೂ ಕೂಡ ಸುಟ್ಟು ಕರಕಲಾಗ್ಬಿಡ್ತು. ಈಗ ನೋಡಿ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ನವ್ಯ ಮತ್ತು ಮಾನಸ ಇವರ ಘೋರ ಅಂತ್ಯ ಆಗಿದೆ. ಮದುವೆ ಸಂಭ್ರಮದಲ್ಲಿ ನವ್ಯ ಮತ್ತು ಮಾನಸ ಇದ್ರು. ಬಟ್ ನೋಡಿ, ಒಂದು ಟಿಕೆಟ್ ತಗೊಂಡು ಜಸ್ಟ್ ಒಂದು ಪ್ರಯಾಣ ಆಗಬೇಕಾಗಿತ್ತು, ಅದು ಅಂತಿಮ ಯಾತ್ರೆ ಆಗ್ಬಿಡ್ತು ಅವ್ರದ್ದು. ಗೋಕರ್ಣ ಪ್ರವಾಸಕ್ಕೆ ಹೊರಟವರ ಜೀವವನ್ನೇ ಜವರಾಯ ಕಸಿದು ಬಿಟ್ಟಿದ್ದಾನೆ. ಚನ್ನರಾಯಪಟ್ಟಣದ ನವ್ಯ ಮತ್ತು ಮಾನಸ ಸುಟ್ಟು ಬೂದಿಯಾಗಿದ್ದಾರೆ. ಇಬ್ಬರಿಗೂ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಎಂಗೇಜ್ಮೆಂಟ್ ಆಗಿತ್ತು. ಮುಂದಿನ ವರ್ಷ ಮದುವೆ ಎಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ಮದುವೆ ಆದಮೇಲೆ ಹೋಗೋಕ್ಕಾಗಲ್ಲ ಹಿಂಗೆ ಫ್ರೆಂಡ್ಸ್ ಜೊತೆ ಅಂತ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಪಾಪ ಹೊರಟಿದ್ರು. ಅವರು ಹೋದವರು ವಾಪಸ್ ಬರಲೇ ಇಲ್ಲ. ಆಮೇಲೆ ಎಂಥ ದೊಡ್ಡ ಆಘಾತದ ಸ್ಟೇಟ್ ಹೇಳಿ. ಹೋಗಬೇಕಾದ್ರೆ ಮಗಳ ಮುಖದಲ್ಲಿದ್ದಂತಹ ನಗು, ಅವ್ರ ಕನಸು, ಅವ್ರ ಉದ್ದೇಶಗಳು, ನಾಳೆ ಬರ್ತೀನಿ ಅಂತ ಮನೇಲಿ ಮಾತು ಕೊಟ್ಟು ಹೋಗಿರ್ತಾರೆ, ಇನ್ನು 3 ದಿನ ಬಿಟ್ಟು ಸಿಗ್ತೀನಿ ಪಪ್ಪ ಅಂತ ಹೇಳಿ ಹೋಗಿರ್ತಾರೆ. ಹಿಂಗೆ ವಾಪಸ್ ಬರ್ತಾರೆ ಅಂದಾಗ ಫ್ಯಾಮಿಲಿಯವ್ರಿಗಾಗಿರುವಂತಹ ಶಾಕ್ ಸ್ಟೇಟ್ ಇದೆಯಲ್ಲ, ಯಾವ ಶತ್ರುವಿಗೂ ಬರದೇ ಇರಲಿ. ಅದಕ್ಕೆ ಅಲ್ವ ನಾವು ಹೇಳೋದು ಕೆಲವು ಸಲ ವಿಧಿ ವಿಪರೀತ ಅಂತ. ಮಿಲನ ಅವಳು ಫೋನ್ ಮಾಡಿದ್ವಿ, ಹಿಂಗೆ ಆಯಿತು, ಆಕ್ಸಿಡೆಂಟ್ ಆಯಿತು, ಬಸ್ ಎಲ್ಲ ಸುಟ್ಟು ಹೋಗಿದೆ ಅಂತ ಅವ್ರು ಹೇಳಿದಾಗ ನಮ್ಗೆ ಗೊತ್ತಾಯಿತು. ಅವ್ರು ಜೀವಂತಾಗಿ ಇದ್ದಾಳೆ, ಎಲ್ಲೋ ಹಾಸ್ಪಿಟ್ಲ್, ಎಲ್ಲೋ ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಲ್ಲೆಲ್ಲ ಕಂಪನಿ ಎಲ್ಲ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಎಲ್ಲೂ ಗೊತ್ತಿಲ್ಲ ಅಂದರು. ಇಲ್ಲಿ ಬಂದಾಗ ಪತ್ತೆ ಆಯಿತು. ಚೈನ್ ಮುಖಾಂತರ ಐಡೆಂಟಿಫೈ ಮಾಡಿದೆ. ಮಾರ್ಚ್ ಏಪ್ರಿಲ್ಗೆ ಮದುವೆ ಫಿಕ್ಸ್ ಮಾಡಿದ್ದು, ಅಷ್ಟರೊಳಗೆ ಹಿಂಗೆ ಆಯಿತು. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಪಾಪ ಮಗಳ ಈ ರೀತಿ ನಿರ್ಗಮನ ಮತ್ತು ಹಿಂಗೆ ಒಂದು ಅಗಲಿಕೆಯನ್ನು ಯಾವ ತಂದೆ ತಾಯಿ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಶಾಕ್ ಸ್ಟೇಟಲ್ಲಿ ಇರ್ತಾರೆ. ಸದ್ಯಕ್ಕೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ ಇವ್ರ ಹಿನ್ನೆಲೆ ಬಗ್ಗೆ, ಮತ್ತು ಈಗ ಸದ್ಯಕ್ಕೆ ಅವ್ರ ಪೋಷಕರು ಹೇಗಿದ್ದಾರೆ ಅಂತ? ಮಮತಾ, ಖಂಡಿತವಾಗ್ಲೇನು ಚಿತ್ರದುರ್ಗದ ಗುರ್ಲತ್ತು ಗ್ರಾಮದ ಬಳಿ ನಡೆದಂತಹ ಅಪಘಾತ ಏನಿದೆ, ಇದಕ್ಕೆ ನಿಜಕ್ಕೂ 6 ಜನ ಮತ್ತೆ ಇವತ್ತು ಡ್ರೈವರ್ ಸೇರಿ 7 ಜನ ಸಾವನ್ನಪ್ಪಿದ್ದಾರೆ. ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ದುರಂತದ ಕತೆ ಅಂತಂದು ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಒಂದು ಕಷ್ಟದಿಂದ ಬಂದಂತಹ ಒಂದು ನವ್ಯ ಆಗಿರ್ಬೋದು, ಮಾನಸ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಬೆಂಗಳೂರಲ್ಲಿ ಸಾಕಷ್ಟು ದುಡಿತಾ ಇದ್ರು, ಹಣವನ್ನು ದುಡಿತಾ ಇದ್ರು. ಆದ್ರೆ ಈಗ ಸಾವನ್ನಪ್ಪಿರುವಂಥದ್ದು ಇಡೀ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿರುವಂಥದ್ದು. ಒಂದು ಕಡೆ ನವ್ಯ ಮತ್ತು ಮಾನಸ ಇಬ್ರು ಕೂಡ ಫ್ರೀ KGಯಿಂದ ಇಂಜಿನಿಯರ್ ಕೂಡ ಜೊತೆಗೆ ಓದ್ತಾ ಇದ್ರು. ಇಬ್ರು ಕೂಡ ಎಂಗೇಜ್ಮೆಂಟ್ ಆಗಿತ್ತು. ನವ್ಯಳದು ಏಪ್ರಿಲ್ ಅಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಅದೇ ರೀತಿಯಾಗಿ ಮಾನಸ ಜೂನ್ ಅಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಇಬ್ರು ಕೂಡ ಮದುವೆ ಆದ ನಂತರದಲ್ಲಿ ನಾವು ಎಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲಿ ಕೂಡ ಟ್ರಿಪ್ ಹೋಗಕ್ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಟ್ರಿಪ್ ಹೋಗಿರುವಂಥ ನೆಲೆಯಲ್ಲಿ ಇವತ್ತು ಅಂದ್ರೆ ನಿನ್ನೆ ನಡೆದಂತಹ ಅಪಘಾತದಲ್ಲಿ ಇಬ್ರು ಕೂಡ ಸಾವನ್ನಪ್ಪಿರುವಂಥದ್ದು. ಪ್ರಮುಖವಾಗಿ ನವ್ಯಳ ತಂದೆ APMCಯಲ್ಲಿ ಕ್ಯಾಂಟೀನ್ ಮಾಡ್ಕೊಂಡು ಅಲ್ಲಿ ಜೀವನ ನಡೆಸಿದ್ರು. ಕಷ್ಟದಿಂದ ಇಬ್ರು ಮಕ್ಕಳನ್ನು ಕೂಡ ಓದಿಸ್ತಾ ಇದ್ರು. ನವ್ಯಾಗ ಅಣ್ಣ ಕೂಡ ಇದ್ದಾನೆ. ಅಣ್ಣನು ಕೂಡ ಅವರ ಅಪ್ಪ ಅಜ್ಜಿ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಕಷ್ಟದಲ್ಲಿದ್ದಂತಹ ಕುಟುಂಬ ಈಗ ಚೆನ್ನಾಗಿದೆ, ಸಂಬಳ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥ ಸಂತೋಷದಲ್ಲಿ ಇರ್ಬೋದು ಅನ್ನುವಂತಹ ಸಮಯದಲ್ಲಿ ಈ ರೀತಿಯಾಗಿರುವಂಥದ್ದು ನಿಜಕ್ಕೂ ಘೋರ ದುರಂತವೇ ಸರಿ. ರೈಟ್, ಥ್ಯಾಂಕ್ ಯು ಪುನೀತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಶ್ಮಿ ಮಹಲೆ ಅಂತ, ಮಾನಸ ಅಂತ, ನವ್ಯ ಪಾಪ ಎಲ್ಲರೂ ಉಜ್ವಲ ಭವಿಷ್ಯದ ಕನಸು ಕಂಡವರು ಈ ಥರ ಸುಟ್ಟು ಕರಕಲಾಗ್ತಾರೆ ಅಂತಂದರೆ ಅವರ ತಂದೆ ತಾಯಿ ನಿಜವಾಗ್ಲೂ ಅದನ್ನು ಹೇಗೆ ಅರಗಿಸ್ಕೋತಾರೆ ಅಂತಕ್ಕಂಥದ್ದೇ ಗೊತ್ತಿಲ್ಲ.